ಸ್ನೇಹಿತರೆ ನಮಸ್ಕಾರ. ತುಪ್ಪ ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಪ್ರತಿಯೊಬ್ಬರು ಕೂಡ ಗೊತ್ತಿರುವಂಥ ಒಂದು ಆಹಾರ ಪದಾರ್ಥ. ಇದನ್ನು ನಾವು ಚಿಕ್ಕ ವಯಸ್ಸಲ್ಲಿ ತುಂಬ ಇಷ್ಟಪಟ್ಟು ತಿಂತಾ ಇದ್ವಿ. ಆದರೆ ಈಗ ಆಧುನಿಕ ಪ್ರಪಂಚದಲ್ಲಿ ಮೊದಲು ಊಟ ಮಾಡಿದ್ರೆ ಸಾಕು, ತುಪ್ಪ ಎಲ್ಲಿ ಯಾವುದನ್ನು ಹಾಕ್ಕೊಂಡು ತಿನ್ನೋವಷ್ಟು ಪೇಷನ್ಸ್ ಇರೋದಿಲ್ಲ. 2 ನಿಮಿಷದಲ್ಲಿ ಊಟ ಮುಗಿಸೋ ಹೊತ್ತಿಗೆ ತುಪ್ಪ ಎಲ್ಲಿ ಹಾಕ್ಕೊಂಡು ತಿನ್ನೋಕ್ಕೆ ಟೈಮ್ ಇರುತ್ತೆ ಅಲ್ವಾ. ಆದರೂ ಕೂಡ ಕೆಲವರು ತುಪ್ಪ ಇಲ್ಲದೇ ಊಟನೇ ಮಾಡೋದಿಲ್ಲ. ತುಪ್ಪನೇ ಇರಲೇಬೇಕು. ತುಪ್ಪ ಇಲ್ಲ ಅಂತಂದರೆ ಅವರಿಗೆ ಊಟನೇ ಸೇರೋಲ್ಲ ಅನ್ನೋವಷ್ಟು ತುಂಬ ಪ್ರೀತಿಯಿಂದ ತುಪ್ಪವನ್ನು ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ಈ ಒಂದು ತುಪ್ಪವನ್ನು ಅನ್ನದಲ್ಲಿ, ಬಿಸಿ ಅನ್ನದ ಜೊತೆಗೆ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಅದ್ಭುತ, ಬಾಯಲ್ಲಿ ನೀರು ಬರ್ತಾ ಇದೆಯಲ್ವಾ. ಹೌದು, ತುಪ್ಪದ ರುಚಿನೇ ಹಾಗೆ. ತುಪ್ಪ ಅಂತ ಹೆಸರು ಕೇಳಿಬಿಟ್ರೆ ಸಾಕು, ಬಾಯಲ್ಲಿ ನೀರು ಬರುತ್ತೆ. ಈ ಒಂದು ತುಪ್ಪವನ್ನು ದೋಸೆಗೆ ಆಗಿರ್ಬೋದು ಅಥವಾ ಸ್ವೀಟ್ಗೆ ಆಗಿರ್ಬೋದು, ಇನ್ನು ನಾನಾ ರೀತಿಯ ಹಲವಾರು ಖಾದ್ಯಗಳಿಗೆ ಈ ತುಪ್ಪವನ್ನು ಬಳಸೋದು ಸರ್ವೇ ಸಾಮಾನ್ಯ. ಹಾಗಾಗಿ ಈ ರೀತಿ ಬಳಸುವಂತಹ ತುಪ್ಪವನ್ನು ಕಾರ್ಖಾನೆಯಲ್ಲಿ ಯಾವ ರೀತಿ ತಯಾರಿಸ್ತಾರೆ ಅನ್ನೋ ಒಂದು ಚಿತ್ರಣವನ್ನು ನೋಡೋಣ. ಏನಂತೀರಾ? ಹಾಗಾಗಿ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮೊದಲನೇದಾಗಿ ಈ ಒಂದು ತುಪ್ಪದ ಮೊದಲನೇ ಹಂತ ಮಿಲ್ಕ್ ಕಲೆಕ್ಷನ್, ಅಂದರೆ ಹಾಲಿನ ಸಂಗ್ರಹಣೆ. ಮೊದಲನೇದಾಗಿ ಹಳ್ಳಿಯ ಕಡೆಗಳಲ್ಲಿ ಹಾಲನ್ನು ಸಂಗ್ರಹಿಸಲಾಗುತ್ತದೆ. ಹಾಲನ್ನು ಸಂಗ್ರಹಿಸಿದ ನಂತರ ಒಂದು ಡಬ್ಬಿಯಲ್ಲಿ ತುಂಬಿ, ನಂತರ ಅದನ್ನು ದೊಡ್ಡ ಟ್ಯಾಂಕ್ಗಳಿಗೆ ತುಂಬಿ ಕಾರ್ಖಾನೆಗೆ ಲಾರಿಯ ಮುಖಾಂತರ ಕಳುಹಿಸಲಾಗುತ್ತದೆ. ಲಾರಿಗೆ ಇಲ್ಲಿ ಬಂದ ಈ ಒಂದು ಹಾಲನ್ನು ಡಿಪ್ಪಿಂಗ್ ಮಾಡಲಾಗುತ್ತದೆ, ಅಂದರೆ ಒಂದು ಕಡೆ ತೊಟ್ಟಿಯಲ್ಲಿ ಸ್ಟೋರ್ ಮಾಡಲಾಗುತ್ತದೆ. ಆ ನಂತರ ಟೆಸ್ಟಿಂಗ್ ಹಂತದಲ್ಲಿ ಹಾಲಿನಲ್ಲಿರುವ ಫ್ಯಾಟ್, ಅಂದರೆ ಕೊಬ್ಬಿನ ಪ್ರಮಾಣ ಎಷ್ಟಿದೆ, ಅಥವಾ ಹಾಲಿನಲ್ಲಿ ಏನಾದರೂ ಕಲಬೆರಕೆ ಆಗಿದೆಯಾ, ಅಥವಾ ಹಾಲು ಗುಣಮಟ್ಟದ ಸಂಪೂರ್ಣ ಮಾಹಿತಿಯನ್ನು ಟೆಸ್ಟ್ ಮಾಡುವ ಮುಖಾಂತರ ಪರೀಕ್ಷೆ ಮಾಡಲಾಗುತ್ತದೆ. ನಂತರ ಲ್ಯಾಬ್ನಲ್ಲಿ ಪರೀಕ್ಷೆಗೆ ಒಳಪಟ್ಟ ನಂತರ ಹಾಲಿನ ಸ್ಯಾಂಪಲ್ ಓಕೆ ಅಂತ ಗೊತ್ತಾದ ಮೇಲೆ ಮುಂದಿನ ಹಂತಕ್ಕೆ ಕಳುಹಿಸಲಾಗುತ್ತದೆ. ಮುಂದಿನ ಹಂತ ಬಾಯ್ಲಿಂಗ್, ಅಂದರೆ ಕುದಿಸುವ ಹಂತ. ಈ ಒಂದು ಕುದಿಸುವ ಹಂತದಲ್ಲಿ ಹಾಲನ್ನು 70 ರಿಂದ 80 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕಾಯಿಸಲಾಗುತ್ತದೆ. ನಂತರ ಈ ಒಂದು ಕಾಯಿಸಿದ ಹಾಲಿನ ಕೆನೆಯನ್ನು, ಅಂದರೆ ಕೊಬ್ಬಿನ ಅಂಶವನ್ನು ತೆಗೆದು ಅದನ್ನು ಬೆಣ್ಣೆ ಮಾಡಲು ಕಳುಹಿಸಲಾಗುತ್ತದೆ. ಸ್ವಲ್ಪ ಪ್ರಮಾಣದ ಹಾಲನ್ನು ಕೂಡ ಮಾರಾಟಕ್ಕಾಗಿ ಪ್ಯಾಕ್ ಮಾಡಿ ಕೊಡಲಾಗುತ್ತದೆ. ನಂತರ ಕೋಲ್ಡ್ ಸ್ಟೋರೇಜ್ ಮತ್ತು ಹೀಟ್ ಸ್ಟೋರೇಜ್ಗಳಲ್ಲಿ ಸ್ಟೋರ್ ಮಾಡಿ, ನಂತರ ಉಳಿದ ಹಾಲನ್ನು ಕೆನೆಯನ್ನು ತೆಗೆಯಲು ಕಳುಹಿಸಲಾಗುತ್ತದೆ. ನಂತರ ಇನ್ನೊಂದು ಯಂತ್ರಕ್ಕೆ ಕಳುಹಿಸಿ ಅಲ್ಲಿ ಬೆಣ್ಣೆಯನ್ನು ಉತ್ಪಾದಿಸಲಾಗುತ್ತದೆ. ಈ ಒಂದು ಯಂತ್ರಕ್ಕೆ ಹಾಲು ಹೋದ ತಕ್ಷಣ ಹಾಲಿನಲ್ಲಿರುವ ಕೊಬ್ಬಿನ ಅಂಶವನ್ನು ತೆಗೆದು ಡೈರೆಕ್ಟಾಗಿ ಬೆಣ್ಣೆಯನ್ನಾಗಿ ಮಾರ್ಪಡಿಸುತ್ತದೆ. ನಂತರ ಈ ಒಂದು ಬೆಣ್ಣೆಯನ್ನು ಕೆಲವರು ಮಾರಾಟಕ್ಕಾಗಿ ಸಪರೇಟ್ ಆಗಿ ತೆಗೆದು ಉಳಿದ ಬೆಣ್ಣೆಯಲ್ಲಿ ತುಪ್ಪವನ್ನು ಮಾಡಲು ಪ್ರಾರಂಭಿಸುತ್ತಾರೆ. ಈ ಒಂದು ಬೆಣ್ಣೆಯನ್ನು ಕೂಡ ಕೆಲವರು ಡೈರೆಕ್ಟಾಗಿ ತಿನ್ನುವುದುಂಟು. ಬೆಣ್ಣೆಯನ್ನು ನಮ್ಮ ಶ್ರೀಕೃಷ್ಣ ಪರಮಾತ್ಮ ತುಂಬ ಇಷ್ಟಪಟ್ಟು ತಿಂತಿದ್ದ ಅಂತ ಪುರಾಣ ಕಥೆಗಳಲ್ಲಿ ಹೇಳಿದ್ದಾರೆ. ಹಾಗೆ ಮುಂದಿನ ಹಂತ ದೊಡ್ಡ ಪಾತ್ರೆಗೆ ಬೆಣ್ಣೆಯನ್ನು ವರ್ಗಾಯಿಸುವುದು. ನಂತರ ಅಲ್ಲಿ ಬೆಣ್ಣೆಯನ್ನು ಸ್ವಲ್ಪ ಸ್ವಲ್ಪ ಬಿಸಿ ಮಾಡಿದ ನಂತರ ಅದು ಪೂರ್ತಿ ಕರಗಿ ಒಳ್ಳೆ ಬಂಗಾರದ ಬಣ್ಣ ಬರುವ ರೀತಿ ಒಂದು ಲಿಕ್ವಿಡ್ ತಯಾರಾಗುತ್ತದೆ. ಈ ಒಂದು ಲಿಕ್ವಿಡನ್ನು ತುಪ್ಪವನ್ನಾಗಿ ಕರೆಯುತ್ತಾರೆ. ಈ ರೀತಿ ತಯಾರಾದ ತುಪ್ಪವನ್ನು ನಾವು ಈಗ ತಿನ್ನುತ್ತಿರ್ತೇವೆ. ಈ ಒಂದು ತುಪ್ಪ ತಯಾರಾದ ನಂತರ ಪ್ಯಾಕಿಂಗ್ ಹಂತಕ್ಕೆ ಹೋಗಿ 1 kg ಅಥವಾ 2 kg ಅಥವಾ ಅರ್ಧ kg ಲೆಕ್ಕದಲ್ಲಿ ಪ್ಯಾಕ್ ಆಗುತ್ತದೆ. ಈ ರೀತಿ ತಯಾರಾದ ತುಪ್ಪ ನಮಗೆ ಲಾರಿಯಲ್ಲಿ ತುಂಬಿಸಿಕೊಂಡು ಮಾರ್ಕೆಟ್ಗೆ ತಂದು ಮಾರಾಟ ಮಾಡಲಾಗುತ್ತದೆ. ಹೇಗಿತ್ತು ಫ್ರೆಂಡ್ಸ್? ಈ ಒಂದು ಮಾಹಿತಿ ತುಂಬ ಇಷ್ಟ ಆಗಿತ್ತು ಅಲ್ವಾ? ಹಿಂದೆ ಸಾಂಪ್ರದಾಯಿಕವಾಗಿ ಈ ಒಂದು ತುಪ್ಪವನ್ನು ವಿಳೆದೆಲೆ, ಮೆಂತ್ಯ ಹಾಗೂ ಇನ್ನಿತರ ವಸ್ತುಗಳನ್ನು ಹಾಕಿ, ಬೆಳ್ಳುಳ್ಳಿಯನ್ನು ಹಾಕಿ ಕಾಯಿಸ್ತಾಯಿದ್ರು. ಆದರೆ ಈ ಇಂದಿನ ಅತ್ಯಾಧುನಿಕ ಪ್ರಪಂಚದಲ್ಲಿ ಎಲ್ಲವೂ ಕೂಡ ಫ್ಯಾಕ್ಟ್ರಿಯಲ್ಲಿ ತಯಾರಾಗುವುದರಿಂದ ಯಾವುದೂ ಕೂಡ ಸಾಂಪ್ರದಾಯಿಕವಾಗಿ ತಯಾರಿಸಲು ಆಗುವುದಿಲ್ಲ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಮ್ಮ ಫೇಸ್ಬುಕ್ಕಿನಲ್ಲಿ ಫಾಲೋ ಮಾಡ್ತಿಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ.